ಪಾಪ ಗ್ರಾಮಸ್ಥರಿಗೆ ಗೊತ್ತಾಗತ್ತಾ? ಈಗ ಶಾಸಕರು ಅವ್ರ ಜೊತೆಲಿ ಯಾರು ಇರ್ತಾರೋ ಅವ್ರಿಗೆ ಅದನ್ನೇ ಹೇಳ್ಕೊಟ್ಟಿರ್ತಾರೆ. ಈ ರೀತಿ ಆಗ್ತಿಲ್ಲಪ್ಪ, ನಾನೇ ಹೋರಾಟ ಮಾಡ್ತಿದ್ದೀನಿ, ನಾನೇ ತಗೊಂಡ್ಬಂದ್ಬಿಡ್ತೀನಿ ಅನ್ನೋ ಅಂಥ ಮಾತುಗಳನ್ನ ಹೇಳಿರ್ಬೋದು. ಅದನ್ನೇ ನಾ ಹೇಳ್ತಾ ಇರೋದು, ಇದನ್ನು ಮಿಸ್ಗೈಡ್ ಮಾಡುವಂಥ ಕೆಲಸ ಅವ್ರು ಮಾಡ್ತಿದ್ದಾರೆ. ಅಲ್ಲ, ಒಂದೇ ಪಕ್ಷದವರು ಅವರು ಇವ್ರು ಕೊಡೋ ಒಂದು ಮಾಹಿತಿಯನ್ನು ಇಟ್ಕೊಂಡು ಅವ್ರು ಮಾಡ್ತಿರ್ಬೋದು. ಅವ್ರಿಗೆ ಮಂಡ್ಯ ಬರೋ ಸ್ಟ್ರೆಚ್ಚಲ್ಲಿ ಏನೇನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗೋ ಒಂದು ವಿಷಯ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಗೊತ್ತಿದ್ರೂ ಆ ರೀತಿ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ಹೌದು, ಅಡಿಷನಲ್ ವರ್ಕ್ ಶ್ರೀನಿವಾಸ್ ಭಟ್ ಇದೆ ಡೇಟ್ ಅಲ್ಲ, ಅಲ್ಲಿಂದ ಬಂದಿದ್ದ ಲೆಟರ್ ಇದು. ನಾನು ಮೊನ್ನೆ ಹೇಳೋದ್ನಲ್ಲ, ಆವಾಗಲೇ ನಾನು ಹೇಳಿಲ್ವಾ ಅಂಡರ್ ಪಾಸ್ದು ಅಪ್ರೂವಲ್ ಆಗಿ ಮಿನಿಸ್ಟ್ರಿ ಹತ್ರ ಇದಾಗ್ತಿದೆ ಅಂತ. ಇದು ಅಪ್ರೂವಲ್ ಆಗಿ ಬಂದಿದ್ದ ಡೇಟ್ ಯಾವುದು ಅಂತ ಕೇಳಿದ್ದಾರೆ. ಇದು ಅಂಕೆರೆ ಅಂಡರ್ ಪಾಸ್ ಇಲ್ಲಿಂದ ಅಪ್ರೂವಲ್ ಆಗಿ ಡೆಲ್ಲಿಗೆ ಹೋಗಿದೆ. ಅದೇ ಯಾವಾಗ ಅಂತ ಡೇಟ್ ಅಲ್ಲ, ಇದು ಇವಾಗ ಅವ್ರು ರಿಪ್ಲೈ ಕೊಟ್ಟಿರೋ ಡೇಟ್ ಇದು ವಾಕೌಟ್ ಅಲ್ಲಲ್ಲ, ಅಂಡರ್ ಪಾಸ್ ಅಪ್ರೂವಲ್ಗೆ ಕಳಿಸಿರೋದು ಯಾವಾಗ, ಅಲ್ಲಿಂದ ಇಲ್ಲಿಂದ ಅದನ್ನು NHA ಅವ್ರಿಗೆ ವಿಚಾರಿಸಿದ್ದೀವಿ. ಗ್ರಾಮಸ್ಥರು, ಶಾಸಕರು ಮತ್ತೆ ಹಿಂದೆ ಮೈಸೂರು ಸಂಸದರು ಮೊರೆ ಹೋಗಿದ್ರು ಅಂತ ಮನೆಗೆ ಕೊಟ್ಟಿದ್ರು. ಮಂಡ್ಯ ಸಂಸದರು ಹತ್ರ ಯಾಕೆ ಬರ್ತಾ ಇಲ್ಲ, ಮನೆಗೆ ಬರ್ತಾ ಇಲ್ಲ, ಅವ್ರನ್ನ ಯಾಕೆ ಮಾಹಿತಿ ಪಡ್ಕೊಳ್ತಾ ಇಲ್ಲ? ಅಲ್ಲ, ನಿಮ್ಗೆ ಯಾರು ಹೇಳ್ಕೊಡೋದಿತ್ತು? ಒನ್ ಸೈಡೆಡ್ ಕವರೇಜೂ ಸರಿ ಇರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಇಬ್ಬರು ಚೇಂಜ್ ಆದರು. BJP ಅವರು ನಾರಾಯಣಗೌಡರು ಇದ್ದರು, ಆಮೇಲೆ ಗೋಪಾಲಯ್ಯನವರು ಬಂದಿದ್ದರು. ಅವ್ರನ್ನೆಲ್ಲರೂ ಕರ್ಕೊಂಡು PD ಶ್ರೀಧರ್ನ ನಾನು ಕರ್ಕೊಂಡು ಎಷ್ಟು ಬಾರಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ, ಎಷ್ಟು ಜನ ಸ್ಥಳೀಯರನ್ನ ನಾನು ಮಾತಾಡ್ಸಿದ್ದೀನಿ. ಅದು ಒಂದು ಕಡೆ ಅಲ್ಲ, ಬರೀ ಅಂಕೆರೆ ಅಲ್ಲ, ಫ್ರಮ್ ಶ್ರೀರಂಗಪಟ್ಟಣ ನಿಡಘಟ್ಟದಿಂದ ಇಂಡವಾಳ್ವರೆಗೂ ನಾನು ಮಾಡಿದ್ದೀನಿ ಆ ಇನ್ಸ್ಪೆಕ್ಷನ್ನ. ಪ್ರತಿಯೊಂದು ಕಡೆ ಬರೀ ಅಂಡರ್ ಪಾಸು ಅದು ಇದರಲ್ಲಿ ಅವರು ಮಾಡಿರೋ ಒಂದು ಕೆಲಸಕ್ಕೆ. ಈಗ ಈ ಕೆರೆ ಇದನ್ನು ಒಡೆದೋಗಿ ಎಲ್ಲದು ಇಲ್ಲಿ ಬೂದ್ನೂರು ಹತ್ರ ಕೆರೆ ಒಡೆದಾಗ ನಾನೇ ಖುದ್ದಾಗಿ PDನ ಒಂದು 10 ಬಾರಿ ಅಲ್ಲಿ ಕರೆದು ದಿಶಾ ಸಭೆಯಲ್ಲೂ ಅವ್ರಿಗೆ ಕ್ಲಾಸ್ ತಗೊಂಡು ಆ ಪೈಪ್ನ, ತುಂಬ ಚಿಕ್ಕ ಪೈಪ್ನ ಅವರು ಅಳವಡಿಸಿದ್ರು, ಅದನ್ನು ಚೇಂಜ್ ಮಾಡಿಸಿ ಆ ಪೈಪ್ ಸೈಜ್ನ ಇನ್ಕ್ರೀಸ್ ಮಾಡಿಸಿ, ಈ ಥರ ಪ್ರವಾಹ ಬಂದಾಗ ಎಲ್ಲ ಕಡೆನೂ ಆವಾಗ ಬೆಳೆ ಇದಕ್ಕೂ ನಾಶ ಆಯಿತು, ಫಾರ್ಮರ್ಸ್ಗೂ ಕಷ್ಟ ಆಯಿತು, ಜನಸಾಮಾನ್ಯ ಆ ಸರ್ವಿಸ್ ರೋಡಲ್ಲಿ ಓಡಾಡ್ತು, ನೀವೇ ನೋಡಿದ್ದೀರ ಕಣ್ಣಾರೆ. ಅದನ್ನೆಲ್ಲ ಸರಿಪಡಿಸಿದ್ವಿ. ಇದೆಲ್ಲ ಸ್ಥಳೀಯರ ಒಂದು ಇದಕ್ಕೆ ಇಲ್ದೇನೆ ಮಾಡಿರ್ತೀವ, ಅವ್ರು ತಾನೇ ನಮ್ಮ ಗಮನಕ್ಕೆ ತಂದಿರ್ತಾರೆ.